ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದರೆ ಥರ್ಸ್ಡೇ ಈವ್ನಿಂಗ್ ಅಂದರೆ ನೈಟ್ ಆಗಿದೆ, 10 o'clock ಆಗಿದೆ. ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಏನಂದರೆ ಪ್ರತಿ ಸರಿ ಅಮ್ಮ ಬರ್ತಾಯಿದ್ರು, ಇಬ್ಬರು ಮಾಡ್ಕೊಳ್ಳೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆಲ್ಲ ಮಾರ್ನಿಂಗ್ ಮಾಡ್ತಾಯಿದ್ದೆ. ಬಟ್ ಇವತ್ತೆಲ್ಲ ಒಬ್ಬಳೇ ಮಾಡಬೇಕು, ಅಮ್ಮ ಬರಲ್ಲ, ಅಲ್ಲೇ ಹಬ್ಬ ಮಾಡ್ತೀನಿ ಅಂದರು. ಸೊ ನನಗೆ ಲಾಸ್ಟ್ ಇಯರ್ ಅವ್ರಿಗೇನೋ ಸೂತ್ಕಾಯಿತು, ಅದಕ್ಕೆ ಅಲ್ಲಿ ಹಬ್ಬ ಮಾಡಿರಲಿಲ್ಲ, ಇಲ್ಲಿ ಬಂದಿದ್ರು. ಬಟ್ ಈ ವರ್ಷ ಅವ್ರು ಬರೋಕ್ಕಾಗ್ತಿಲ್ಲ. ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ ನಾನು ಮಾಡ್ತಿದ್ದೀನಿ. ಅದಕ್ಕೆ ಇವಾಗ ಚಂದನೂ ಇರ್ತಾರಲ್ಲ, ಸೊ ಅವ್ರ ಹೆಲ್ಪ್ ತೊಗೊಂಡು ಸ್ಯಾರಿ ಹಾಕಿ ಬಿಟ್ಬಿಡೋಣ ದೇವ್ರಿಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ, ಸ್ಯಾರಿ ಹಾಕ್ತೀನಿ ಇವಾಗ. ಸೊ ತೋರಿಸ್ಕೊಂಡು ಹೋಗ್ತೀನಿ ನಾನು ಹೇಗೆ ಸ್ಯಾರಿ ಹಾಕ್ತೀನಿ ದೇವರಿಗೆ ಅಂತ. ಸೊ ಫಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಸ್ಯಾರಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ನೆರಿಗೆ ಹಾಕ್ಕೊಂಡ್ಬಿಟ್ಟು ಸೆರ್ಗೆ ಹಾಕ್ಬೇಕಾದ್ರೆ ಅಲ್ಲೇ ಮಾಡಿ ಹಾಕ್ತೀನಿ. ಸೊ ಕೆಳಗಡೆ ಒಂದು ಬಾಕ್ಸ್ ಇಟ್ಟಿದ್ದೀನಿ, ಅದರಲ್ಲಿ ಅಕ್ಕಿ ಹಾಕಿಟ್ಟಿದ್ದೀನಿ, ಅದ್ರ ಮೇಲೆ ತಾಮ್ರದ ಬೆಂದಿಗೆ ಇಟ್ಟು ಅದರಲ್ಲಿ ನಾನು ಮಾಡೋದು. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸ್ಯಾರಿ ನಾನು ಅಮ್ಮ ಹಾಕ್ತಾಯಿದ್ವಿ. ಸ್ಯಾರಿ ನಾನು ಒಬ್ಬಳೇ ಹಾಕಬೇಕಿತ್ತಲ್ಲ, ಅದಕ್ಕೆ ಚಂದು ಹೆಲ್ಪ್ ತೊಗೊಂಡೆ, ಪಾಪ ಇಟ್ಕೊಂಡಿದ್ರು ಅವರು. ಸೊ ನಾನು ಈ ಥರ ಫೋಲ್ಡ್ ಮಾಡಿಕೊಂಡು ಹಾಕೊಂಡು ಹೋಗ್ಬಿಡ್ತೀನಿ. ಮತ್ತು ಮೈಸೂರು ಸಿಲ್ಕ್ ಸ್ಯಾರಿ ಆಗಿದ್ದರಿಂದ ಆರಾಮಾಗಿ ಹಾಕ್ತೆ. ನಾರ್ಮಲ್ ರೇಷ್ಮೆದು ಆ ಥರದ್ದೆಲ್ಲ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ, ಕಾಟನ್ದೆಲ್ಲ. ಮತ್ತು ಮೈಸೂರು ಸಿಲ್ಕಲ್ಲಿ ಈಸಿನೇ ಅಂತ ಹೇಳ್ಬೋದು ಹಾಕೋದು. ಬಟ್ ಹಾಕಾದ್ಮೇಲೆ ಅದನ್ನು ದೇವಿಗೆ ಹಾಕೋದಿತ್ತಲ್ಲ, ಅದು ಸ್ವಲ್ಪ ಕಷ್ಟ ಆಯಿತು. ನಾನು ಅದು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂತು. ತುಂಬ ಜನ ಕೇಳ್ತಾ ಇದ್ದಾರೆ, ರಮ್ಯಾ ಮೊದಲು ಹಬ್ಬಗಳನ್ನ ಅಷ್ಟು ಗ್ರ್ಯಾಂಡಾಗಿ ಮಾಡ್ತಿರಲಿಲ್ಲ, ಇವಾಗ ಎಲ್ಲ ಹಬ್ಬಗಳನ್ನೂ ಗ್ರ್ಯಾಂಡಾಗಿ ಮಾಡ್ತೀರಾ ಅಂತ. ಯಾಕೆಂದರೆ ನನಗೆ ಮೊದಲಿಂದನೂ ಇತ್ತು, ನಮ್ಮದು ಅಂತ ಒಂದು ಮನೆ ಆದಮೇಲೆ ಅಲ್ಲಿ ಎಲ್ಲ ಹಬ್ಬಗಳನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಅಂತ. ಸೊ ಅದರಿಂದ ಇಲ್ಲಿಗೆ ಬಂದಮೇಲೆ ಎಲ್ಲ ಹಬ್ಬಗಳನ್ನೂ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮ ಲಾಸ್ಟ್ 2 years ಬರ್ತಾಯಿದ್ರು, ಮತ್ತು ಈ ಸರಿ ಬರಲಿಲ್ಲ. ಫಸ್ಟ್ ಟೈಮ್ ನಾನು ಒಬ್ಬಳೇ ಎಲ್ಲ ಮಾಡಿಕೊಂಡು ಏನು ಮಾಡಿದ್ದೀನಿ ಅಂದರೆ ಬಾಕ್ಸ್ ಇಟ್ಕೊಂಡು ಈ ರೀತಿ ನಡಿಗೆ ಎಲ್ಲ ಹಾಕ್ಕೊಂಡು ಈ ಥರ ಇಲ್ಲಿ ಕೆಳಗಡೆಗೆ ಬಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ತಂದು ಹಾಕಬೇಕು. ಸೊ ಫಸ್ಟ್ ಇವಾಗ ಇದನ್ನು ಇಲ್ಲಿ ಬಿಂದಿಗೆ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಅದು ಸೀರೆ ಎಲ್ಲ ಉಡಿಸಿದ್ದಾಯಿತು. ಇವಾಗ ಅಲಂಕಾರ ಎಲ್ಲ ಮಾಡಬೇಕು. ಅಲಂಕಾರ ಎಲ್ಲ ಮಾಡಿ ದೇವ್ರಿಗೆ ಕುಂಕುಮ ಅರ್ಶಿನ ಎಲ್ಲ ಇಡಬೇಕು. ಸೊ ಇವಾಗ ಆ ಕೆಲಸಗಳು ಮಾಡ್ತೀನಿ. ಫಸ್ಟ್ ಹೋಗ್ಬಿಟ್ಟು ಏನು ಮಾಡ್ತೀನಿ ಅಂದರೆ ನಾನು ಹೊಸಲು ಎಲ್ಲ ರೆಡಿ ಮಾಡಿಬಿಟ್ಟು ಬಂದುಬಿಡ್ತೀನಿ. ಅಲ್ಲಿ ಕುಂಕುಮ ಅರ್ಶಿನ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಫಸ್ಟ್ ಅದು ಮುಗಿಸ್ಬಿಟ್ಟು ಬಂದರೆ ಆಮೇಲೆ ಬಂದು ಇಲ್ಲಿ ಕೂತ್ಕೊಂಡು ಫುಲ್ ಎಲ್ಲ ಇಲ್ಲಿ ಮಾಡೋದಕ್ಕೆ ಸರಿ ಹೋಗುತ್ತೆ. ಸೊ ಇವಾಗ ನೈಟ್ ವೇರ್ ಹಾಕ್ಕೊಂಡಿದ್ದೀನಿ. ಇದು ಕೂಡ ಹೊಸ ಅಂದರೆ ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದೆ. ನೆಕ್ಸ್ಟ್ ಆಮೇಲೆ ಸ್ಯಾರಿ ಯಾವುದು ಅಂತ 2 ಇದೆ ಮೈಂಡಲ್ಲಿ, 2ರಲ್ಲಿ ಯಾವುದು ಅಂತ ಡಿಸೈಡ್ ಮಾಡಬೇಕು. ಚಂದುಗೆ ಆಫೀಸ್ ಇತ್ತು. ಸೊ ಅದಕ್ಕೆ ಪಾಪ ಅವ್ರಿಗೆ ಬೆಳಗ್ಗೆ ಏನೂ ಹೆಲ್ಪ್ ಮಾಡೋದಕ್ಕಾಗಲಿಲ್ಲ. ಕಾಲ್ಸ್ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಇರುತ್ತೆ ಅವರಿಗೆ. ಸೊ ನಾನೇ ಸ್ವಲ್ಪ ಎಲ್ಲ ಮಾಡಿಕೊಂಡೆ, ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ. ಹೇಗೂ ಕುಂಕುಮಕ್ಕೆಲ್ಲ ಈವ್ನಿಂಗ್ ಕರೆದಿದ್ರಿಂದ ಸೊ ಬೆಳಗ್ಗೆ ಎಷ್ಟೊತ್ತಾದರೂ ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಕೂತ್ಕೊಂಡು ಎಲ್ಲ ಒಬ್ಬಳೇ ಪ್ರಿಪೇರ್ ಮಾಡಿಕೊಂಡು, ಯಾಕೆಂದರೆ ಏನು ಮಿಸ್ ಆಗಬಾರ್ದಿತ್ತು ಅದಕ್ಕೆ. ಹಬ್ಬಗಳಾಗಲಿ ಪೂಜೆಗಳಾಗಲಿ ನನಗೊಂದು ಇದೆ, ಏನಂದರೆ ಇದೇ ಥರ ಮಾಡಬೇಕಂತ ಇಲ್ಲ. ನಮ್ಮ ಮನಸ್ಸಿಗೆ ಬಂದಿದ್ದ ಥರ ನಮ್ಮ ಮನಸ್ಸಿಂದ ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲ ಹಬ್ಬಗಳಾಗ್ಬೋದು ಪೂಜೆಗಳಾಗ್ಬೋದು ಚೆನ್ನಾಗಾಗುತ್ತೆ ಅಂತ. ಕೆಲವ್ರು ಏನು ಮಾಡ್ತಾರೆ, ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ. ಸೊ ನನಗೆ ಮನಸ್ಸಿಂದ ಶ್ರದ್ಧೆ ಇರಬೇಕು ಅಷ್ಟೇ. ಇದೆಲ್ಲ ರಾತ್ರಿನೇ ಹೋಗಿ ನಾನು ತೊಗೊಂಡು ಬಂದು ಇಟ್ಕೊಂಡ್ಬಿಟ್ಟಿದ್ದೆ, ಯಾಕೆಂದರೆ ಬೆಳಗ್ಗೆ ಕಷ್ಟ ಆಗುತ್ತೆ ಅಂತ. ಕೆಲವೊಂದೆಲ್ಲ ನಾನು ಹಬ್ಬ ಮಾಡಿದ್ಮೇಲೆ ತೆಗೆದು ಇಟ್ಬಿಡ್ತೀನಿ, ಅದು ಮುಂದಿನ ವರ್ಷಕ್ಕೂ ಕೂಡ ಆಗುತ್ತೆ. ಹೂ ಅಂತೆಲ್ಲ ಬೇರೆ ವಸ್ತುಗಳನ್ನ. ಫ್ರೆಂಡ್ಸ್, ರೆಡಿ ಆಗಾಯಿತು. ಇದು ನನ್ನ ಸೀರೆ, ಜ್ಯುವೆಲ್ರೀಸ್ ಎಲ್ಲ ಇದು ಹಾಕ್ಕೊಂಡಿದ್ದೀನಿ. ಸೊ ಮೇಕಪ್ ಕೂಡ ಸಿಂಪಲ್ಲಾಗಿ ಮಾಡಿದ್ದೀನಿ, ಏನು ಜಾಸ್ತಿ ಮಾಡೋದಕ್ಕೆ ಹೋಗಲಿಲ್ಲ. ಅಲ್ಲಿ ಎಲ್ಲ ರೆಡಿ ಆಯಿತು. ನೋಡ್ಬೋದು ಈ ರೀತಿಯಾಗಿ ಬಂದಿತ್ತು. ಫುಲ್ ಖುಷಿ ಆಯಿತು ನನಗೆ. ಅದು ಫಸ್ಟ್ ಟೈಮ್ ಎಲ್ಲ ಒಬ್ಬಳೇ ಮಾಡಿದ್ದೆಲ್ಲ, ಸ್ಯಾರಿ ಆಗಿರ್ಬೋದು ಅದೆಲ್ಲ ನೋಡಿ ಫುಲ್ ಖುಷಿ ಆಗಿಬಿಡ್ತು, ಚೆನ್ನಾಗಿ ಬಂದಿದೆ ಅಂತ. ಮತ್ತು ಮನೆಗೆ ಸಂಜೆ ಬಂದಿದ್ದು ಕುಂಕುಮಕ್ಕೆ ಬಂದವರೆಲ್ಲ ಹಾಗೆ ಹೇಳ್ತಾಯಿದ್ರು, ಏಕೆಂದರೆ ಅವ್ರು ಬಂದಾಗ ನೋಡ್ತಾಯಿದ್ರು ಪ್ರತಿ ಸರಿ ಅಮ್ಮ ಇರ್ತಾಯಿದ್ರು, ಈ ಸರಿ ಅಮ್ಮ ಇಲ್ಲದೆ ಒಬ್ಬಳೇ ಎಲ್ಲ ನೀಟಾಗಿ ಮಾಡಿದೆ ಅಂತ ಅವರು ಹೇಳ್ತಾಯಿದ್ರು. ಸೊ ಫುಲ್ ಖುಷಿ ಆಯಿತು ನನಗೆ. ನಾನು ಹೆಂಗಾಗುತ್ತೋ ಏನೋ ಹೇಗಪ್ಪ ಮಾಡೋದು ಅಂತ ಫಸ್ಟ್ ಸ್ವಲ್ಪ ಭಯ ಆಯಿತು. ಬಟ್ ಆಮೇಲೆ ಇಲ್ಲ, ಮಾಡಲೇಬೇಕಲ್ವ ಯಾವತ್ತಿದ್ರೂ ಅಂತ ಸ್ಟಾರ್ಟ್ ಮಾಡಿದೆ.
ಪೂಜೆ ಎಲ್ಲ ಆದಮೇಲೆ ಊಟಕ್ಕೆ ಬಂದ್ವಿ. ಸೊ ಊಟನೂ ಕೂಡ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ಸರಿ, ಒಬ್ಬಟ್ಟು ಮತ್ತು ಅದ್ರ ಜೊತೆಗೆ ಪುಳಿಯೋಗರೆ ಅದನ್ನು, ಯಾಕೆಂದರೆ ಜನಕ್ಕೆ ಪುಳಿಯೋಗರೆ ಇಷ್ಟ, ಬೇರೆ ಏನು ರೈಸ್ ಐಟಮ್ ಮಾಡಿದ್ರು ಅವನು ತಿನ್ನೋದಿಲ್ಲ, ಅದಕ್ಕೆ ಸೊ ಪುಳಿಯೋಗರೆನೇ ಮಾಡಿದೆ. ಇವಾಗ ಊಟ ಮಾಡ್ತಾ ಇದ್ದೀವಿ. ಪರವಾಗಿಲ್ಲ, ಈ ಸರಿ ಬೇಗನೆ ಆಯಿತು. 1 o'clock ಅಷ್ಟೊಂದೆಲ್ಲ ಮುಗಿಸಿದ್ದೀವಿ. ಇಲ್ಲ ಅಂದರೆ 3 ಗಂಟೆ ಹಂಗೆಲ್ಲ ಆಗ್ಬಿಡೋದು. ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಆಮೇಲೆ ಕುಂಕುಮಕ್ಕೆ ಬರ್ತಾರಲ್ಲ ಅವ್ರಿಗೆಲ್ಲ ತಾಂಬೂಲ ರೆಡಿ ಮಾಡಬೇಕಲ್ಲ, ಆ ಕೆಲಸಕ್ಕೆ ಕೂತ್ಕೊಂಡೆ. ಒಂದೊಂದು ಸರಿ ಹಿಂದೆ ದಿನವೇ ಮಾಡ್ಕೊಂಡ್ಬಿಡ್ತಾ ಇದೆ. ನಂಗೆ ಹೇಗೆ ಮೂಡಾಗುತ್ತೆ ಹಾಗೆ, ಹೇಗೂ ಊಟ ಎಲ್ಲ ಆದಮೇಲೆ ಟೈಮ್ ಇರುತ್ತೆ ಅಂತ ಗೊತ್ತಿತ್ತು. ಆ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಜಿಯನ್ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ದೆ, ಅದಕ್ಕೆ ಚಂದು ಕೂಡ ಹೆಲ್ಪ್ ಮಾಡಿದ್ರು. ಯಾಕೆಂದರೆ ಅವ್ರಿಗೂ ಕಾಲ್ಸ್ ಎಲ್ಲ ಮುಗ್ದಿತ್ತು, ಸ್ವಲ್ಪ ಟೈಮ್ ಇತ್ತು, ಅವರು ಕೂಡ ಹೆಲ್ಪ್ ಮಾಡಿದ್ರು. ಎಲ್ಲ ಪ್ಯಾಕ್ ಮಾಡಾದಮೇಲೆ ನಾನು ಅಲ್ಲಿ ಟಿ ವಿ ನೋಡ್ಕೊಂಡು ಮಾಡ್ತಾಯಿದ್ದೀನಿ ಪ್ಯಾಕು. ಸೊ ಎಲ್ಲ ಪ್ಯಾಕ್ ಮಾಡಾದಮೇಲೆ ಸ್ವಲ್ಪ ಹೊತ್ತು ಮತ್ತೆ ಚಂದು ಮತ್ತು ಜಿಯನ್ ಟಿ ವಿ ನೋಡ್ತಾಯಿದ್ರು. ಆಮೇಲೆ ಒಬ್ಬೊಬ್ಬರೇ ಕುಂಕುಮಕ್ಕೆ ಮನೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇವಳಿದ್ದಾಳಲ್ಲ ಪಾಪು, ನಮ್ಮ ಸೊಸೈಟಿಲಿ ಚಿಕ್ಕ ಪಾಪು ಇವಳು. Not. So. What so? So. Lot. So many. Come here. I used to walk with them. When? And suppose my friend also. She's walk with everybody. ಹೀಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ. ಸೊ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.